ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿಯ ತಂಗಿ ಅವರು ಅವರ ಮನೆಗೆ ಬಂದಾಗ ಅವರು ಸ್ವಲ್ಪ ತೆಳ್ಳಗಿನ ಬಟ್ಟೆಯನ್ನು ಧರಿಸಿದ್ದರು. ಆಗ ಅವರು ಅವರ ಕಡೆಯಿಂದ ದೃಷ್ಟಿಯನ್ನು ತಿರುಗಿಸಿ ಹೇಳಿದರು, ಅಸ್ಮಾ, ಪ್ರಾಯ ಪ್ರಬುದ್ಧಳಾದ ಬಳಿಕ ಹೆಣ್ಣು ಮಗಳು ಈ ರೀತಿಯ ವಸ್ತ್ರಧಾರಣೆಯನ್ನು ಮಾಡಬಾರದು. ಮುಖ ಮತ್ತು ಮುಂಗೈಗಳನ್ನು ಹೊರತುಪಡಿಸಿ ದೇಹದ ಭಾಗಗಳು ಗೋಚರಿಸದ ರೀತಿಯಲ್ಲಿ ಅವರು ವಸ್ತ್ರಧಾರಣೆಯನ್ನು ಮಾಡಬೇಕು. ಹಿಜಾಬ್ ಎಂದರೇನು? ಅದರ ಮೂಲ ಅರ್ಥ ಮತ್ತು ಅದರ ಉದ್ದೇಶ ಏನು? ಹೆಣ್ಣು ಪ್ರಾಯ ಪ್ರಬುದ್ಧಳಾದ ಬಳಿಕ ಅವಳ ವಸ್ತ್ರಧಾರಣೆ ಯಾವ ರೀತಿಯಲ್ಲಿ ಇರಬೇಕು ಎಂಬಂತಹ ನಿಯಮವನ್ನು ಪವಿತ್ರ ಕುರ್ಆನ್ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಿಂದ ನಾವು ಕಲಿತುಕೊಳ್ಳಬಹುದಾಗಿದೆ. ಇದರಲ್ಲಿ ಅವಳು ಪ್ರಾಯ ಪ್ರಬುದ್ಧಳಾದ ಬಳಿಕ ತನ್ನ ಮುಖ ಮತ್ತು ಮುಂಗೈಗಳನ್ನು ಹೊರತುಪಡಿಸಿ ದೇಹದ ಎಲ್ಲ ಭಾಗವನ್ನು ವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು ಎಂಬಂತಹ ಸ್ಪಷ್ಟವಾದಂತಹ ಆದೇಶ ಇದೆ. ಹೆಣ್ಣು ಮಕ್ಕಳು ಬಹಳ ಸೌಂದರ್ಯದೊಂದಿಗೆ ಸೃಷ್ಟಿಸಲ್ಪಟ್ಟಿದ್ದಾರೆ. ಹೆಣ್ಣು ಯಾವ ರೀತಿಯ ವಸ್ತ್ರಧಾರಣೆಯನ್ನು ಮಾಡಬೇಕು ಎಂಬುದನ್ನು ಆ ಹೆಣ್ಣು ಮಗುವನ್ನು ಸೃಷ್ಟಿಸಿದಂತಹ ದೇವನಿಂದ ಆದೇಶ ಸಿಗಬೇಕು. ಹೆಣ್ಣು ಮಗು ಯಾವ ರೀತಿಯಲ್ಲಿ ವಸ್ತ್ರಧಾರಣೆಯನ್ನು ಮಾಡಬೇಕಂತೇಳಿ ಇವರು ನಿರ್ಧರಿಸ್ತಾರೆ. ಆಗ ಅದು ಹೌದು ಪುರುಷರು ನಿರ್ಧರಿಸ್ತಾರೆ ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಅವರು ತೋರ್ಪಡಿಸಬೇಕು ಆ ರೀತಿಯಲ್ಲಿ ಅವರ ಅಂಗಾಂಗವನ್ನು ತೋರ್ಪಡಿಸುವಂತಹ ರೀತಿಯಲ್ಲಿ ಅವರು ಮುಂದೆ ಬರಬೇಕಂತ ಹೇಳಿ ಅವರು ನಿಶ್ಚಯಿಸ್ತಾರೆ. ಹೆಣ್ಣು ಮಗಳೊಂದಿಗೆ ಹೇಳಲಾಗಿದೆ, ನೀನು ಹಿಜಾಬ್ ಅನ್ನು ಧರಿಸಬೇಕು. ಅದು ಯಾವ ರೀತಿಯಲ್ಲಿ ಇರಬೇಕಂತ ಹೇಳಿದ್ರೆ ಅದು ನಿನ್ನ ದೇಹದ ಭಾಗಗಳು ಗೋಚರಿಸುವಂತೆ ಇರಬಾರ್ದು, ಅದು ತೆಳ್ಳಗಾಗಿರಬಾರ್ದು, ಅದು ಅತಿಯಾಗಿ ಬಿಗಿಯಾಗಿ ಕೂಡ ಇರಬಾರದು ಮತ್ತು ಒಂದು ಮರ್ಯಾದೆಯುತವಾದಂತಹ ವಸ್ತ್ರಧಾರಣೆ ಆಗಿರಬೇಕು. ವಿಚಾರ ಜ್ಯೋತಿ ಮಾತುಕತೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಆತ್ಮೀಯರೇ, ವಿಚಾರ ಜ್ಯೋತಿ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಿಜಾಬ್ ಇದು ಕೇವಲ ಒಂದು ಉಡುಪು ಅಲ್ಲ, ಬದಲಿಗೆ ಧಾರ್ಮಿಕ ನಂಬಿಕೆ, ವ್ಯಕ್ತಿತ್ವ ಮತ್ತು ಮಹಿಳೆಯರ ಆತ್ಮಗೌರವದ ಪ್ರತೀಕವಾಗಿದೆ. ಹಿಜಾಬ್ ಕುರಿತು ಸಮಾಜದಲ್ಲಿ ಹಲವು ಅಭಿಪ್ರಾಯಗಳು, ಚರ್ಚೆಗಳು ಮತ್ತು ವಿವಾದಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಇದರ ನಿಜವಾದ ಅರ್ಥ, ಮಹತ್ವ ಮತ್ತು ಇಂದಿನ ಸಂದರ್ಭದಲ್ಲಿ ಇದರ ಕುರಿತು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಈ ವಿಷಯದ ಬಗ್ಗೆ ಸ್ಪಷ್ಟತೆ ನೀಡಲು ನಮ್ಮ ಜೊತೆ ಇಂದು ವಿಶೇಷ ಅತಿಥಿಯಾಗಿ ಅನುಪಮ ಮಹಿಳಾ ಮಾಸಿಕದ ಸಂಪಾದಕಿ ಶ್ರೀಮತಿ ಸಬಿಹಾ ಫಾತಿಮಾರವರು ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಮೇಡಮ್, ನೇರವಾಗಿ ಪ್ರಶ್ನೆಯ ಕಡೆ ಬರ್ತಾ ಇದೆ. ಹಿಜಾಬ್ ಎಂದರೇನು? ಅದರ ಮೂಲ ಅರ್ಥ ಮತ್ತು ಅದರ ಉದ್ದೇಶ ಏನು? ಈ ಕುರಿತು ಒಂದಿಷ್ಟು ವಿಚಾರಗಳು. ಸಕಲ ಸ್ತುತಿ ಸ್ತೋತ್ರಗಳು ಜಗದ್ರಕ್ಷಕನಿಗೆ ಮೀಸಲು. ಹಿಜಾಬ್ ಎಂದರೆ ಪ್ರಾಯ ಪ್ರಬುದ್ಧರಾದಂತಹ ಹೆಣ್ಣು ಮಕ್ಕಳು ತಮ್ಮ ದೇಹವನ್ನು ಮರೆಸುವಂತಹ ಒಂದು ವಸ್ತ್ರಧಾರಣೆ. ಇಸ್ಲಾಂ ಎಲ್ಲ ವಿಷಯಗಳಿಗೆ ಕೂಡ ಮಾರ್ಗದರ್ಶನವನ್ನು ನೀಡುವಂತಹ ಧರ್ಮವಾಗಿದೆ. ಇದರಲ್ಲಿ ಪ್ರತ್ಯೇಕವಾಗಿ ಪ್ರತಿಯೊಂದು ವಿಷಯಗಳಿಗೆ ಕೂಡ ಮಾರ್ಗದರ್ಶನವಿದೆ. ಹೆಣ್ಣು ಪ್ರಾಯ ಪ್ರಬುದ್ಧಳಾದ ಬಳಿಕ ಅವಳ ವಸ್ತ್ರಧಾರಣೆ ಯಾವ ರೀತಿಯಲ್ಲಿ ಇರಬೇಕು ಎಂಬಂತಹ ನಿಯಮವನ್ನು ಪವಿತ್ರ ಕುರ್ಆನ್ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಿಂದ ನಾವು ಕಲಿತುಕೊಳ್ಳಬಹುದಾಗಿದೆ. ಇದರಲ್ಲಿ ಅವಳು ಪ್ರಾಯ ಪ್ರಬುದ್ಧಳಾದ ಬಳಿಕ ತನ್ನ ಮುಖ ಮತ್ತು ಮುಂಗೈಗಳನ್ನು ಹೊರತುಪಡಿಸಿ ದೇಹದ ಎಲ್ಲ ಭಾಗವನ್ನು ವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು ಎಂಬಂತಹ ಸ್ಪಷ್ಟವಾದಂತಹ ಆದೇಶ ಇದೆ ಹಿಜಾಬ್ನಲ್ಲಿ. ಸಂಪೂರ್ಣವಾಗಿ ಸಾಮಾನ್ಯವಾಗಿ ಹಿಜಾಬ್ ಅಂತ ಹೇಳಿ ಈಗ ಪ್ರಚಲಿತದಲ್ಲಿರುವಂತಹ ವಿಷಯ ಕೇವಲ ತಲೆಯ ಮೇಲಿರುವಂತಹ ಒಂದು ವಸ್ತ್ರದ ತುಂಡು ಎಂದು. ನಿಜವಾಗಿ ಹಾಗಲ್ಲ, ಅದು ದೇಹವನ್ನು ಸಂಪೂರ್ಣವಾಗಿ ಮರೆಸುವಂತಹ ಒಂದು ವಸ್ತ್ರಧಾರಣೆ. ಅದು ತಲೆಯನ್ನು ಕೂಡ ಕವರ್ ಮಾಡುವಂತಹದ್ದು, ದೇಹವನ್ನು ಕೂಡ ಕವರ್ ಮಾಡುವ. ಅದರ ಅರ್ಥ ಮತ್ತು ಹಿಜಾಬ್ ಎಂಬುದರ ಅರ್ಥ, ಅದರ ಉದ್ದೇಶ ಏನು? ಹಿಜಾಬ್ ಅಂತ ಹೇಳಿದ್ರೆ ಅದರ ಭಾಷೆಯ ಅರ್ಥ ಏನು, ಶಬ್ದದ ಅರ್ಥ ಮರೆಮಾಚುವುದು ಅಂತ. ನಿಜವಾಗಿ ಎಲ್ಲರಿಗೂ ತಿಳಿದಿರುವಂತೆ ಹೆಣ್ಣು ಮಕ್ಕಳು ಬಹಳ ಸೌಂದರ್ಯದೊಂದಿಗೆ ಸೃಷ್ಟಿಸಲ್ಪಟ್ಟಿದ್ದಾರೆ. ಹೆಣ್ಣು ಯಾವ ರೀತಿಯ ವಸ್ತ್ರಧಾರಣೆಯನ್ನು ಮಾಡಬೇಕು ಎಂಬುದನ್ನು ಆ ಹೆಣ್ಣು ಮಗುವನ್ನು ಸೃಷ್ಟಿಸಿದಂತಹ ದೇವನಿಂದ ಆದೇಶ ಸಿಗಬೇಕು. ಹೆಣ್ಣು ಈ ರೀತಿಯಲ್ಲಿ ವಸ್ತ್ರಧಾರಣೆಯನ್ನು ಮಾಡಿದರೆ ಅನೇಕ ರೀತಿಯ ಕೆಡುಕುಗಳಿಂದ ಸಮಾಜವನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಗಂಡು ಮಕ್ಕಳನ್ನು ಕೆಡುಕಿನಿಂದ ತಡೆಯಲಿಕ್ಕೆ ಹೆಣ್ಣು ಮಕ್ಕಳಿಗೆ ಯಾಕೆ ಈ ರೀತಿಯ ವಸ್ತ್ರಧಾರಣೆಯನ್ನು ಮಾಡಿಸಲಾಗುತ್ತದೆ ಎಂಬಂತಹ ಮಾತು ಬರುತ್ತದೆ. ನಿಜವಾಗಿ ಹಿಜಾಬ್ನ ಆದೇಶ ಗಂಡು ಮಕ್ಕಳಿಗೆ ಕೂಡ ಅನ್ವಯಿಸುತ್ತದೆ. ಗಂಡು ಮಕ್ಕಳೊಂದಿಗೆ ಕೂಡ ನೀವು ನಿಮ್ಮ ದೃಷ್ಟಿಯನ್ನು
ತಗ್ಗಿಸಬೇಕು ಮತ್ತು ನೀವಿಷ್ಟಪಟ್ಟಂತೆ ಎಲ್ಲರನ್ನು ನೋಡಿಕೊಂಡು ತಿರುಗಬಾರದು ಎಂಬಂತಹ ಸ್ಪಷ್ಟವಾದಂತಹ ಆದೇಶ ಹೆಣ್ಣು ಮಕ್ಕಳಿಗಿಂತ ಮೊದಲು ನೀಡಲಾಗಿದೆ. ಆದುದರಿಂದ ಅದರಲ್ಲಿ ಆದೇಶ ಸ್ಪಷ್ಟ ಇದೆ ಮತ್ತು ಈ ಆದೇಶವನ್ನು ಇದು ಕೇವಲ ನನ್ನ ಆಯ್ಕೆಯ ಹೊರತಾಗಿ ನಾನು ಇದು ದೇವನು ನನಗೆ ಆದೇಶಿಸಿದ್ದು ಎಂಬುದಾಗಿ ನಾವು ಇದನ್ನು ಅನುಸರಿಸುವಾಗ ನಮಗೆ ಇದೊಂದು ಪವಿತ್ರವಾದಂತಹ ವಸ್ತ್ರಧಾರಣೆ ಎಂಬಂತಹ ಭಾವನೆ ಕೂಡ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಹಿಜಾಬ್ ಅಂದ್ರೆ ಕೇವಲ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಪುರುಷರಿಗೂ ಇಸ್ಲಾಂ ಅದನ್ನು ಕಡ್ಡಾಯಗೊಳಿಸಿದೆ. ಹೌದು, ಪುರುಷರಿಗೆ ಕೂಡ ವಸ್ತ್ರ ಸಂಹಿತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಅಲ್ಲಿ ಕೂಡ ಅವರು ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಹೇಳಲಾಗಿದೆ, ನೀನು ಹಿಜಾಬ್ ಅನ್ನು ಧರಿಸಬೇಕು, ಅದು ಯಾವ ರೀತಿಯಲ್ಲಿ ಇರಬೇಕಂತ ಹೇಳಿದ್ರೆ ಅದು ನಿನ್ನ ದೇಹದ ಭಾಗಗಳು ಗೋಚರಿಸುವಂತೆ ಇರಬಾರ್ದು, ಅದು ತೆಳ್ಳಗಾಗಿರಬಾರ್ದು, ಅದು ಅತಿಯಾಗಿ ಬಿಗಿಯಾಗಿ ಕೂಡ ಇರಬಾರ್ದು ಮತ್ತು ಒಂದು ಮರ್ಯಾದೆಯುತವಾದಂತಹ ವಸ್ತ್ರಧಾರಣೆ ಆಗಿರಬೇಕು. ಇದನ್ನು ಗೌರವಯುತವಾದಂತಹ ವಸ್ತ್ರಧಾರಣೆ ಆಗಿರಬೇಕು. ಇದನ್ನೇ ಪುರುಷರೊಂದಿಗೆ ಕೂಡ ಆದೇಶಿಸಲಾಗಿದೆ. ಅವನು ಕೂಡ ಅತಿಯಾಗಿ ಬಿಗಿಯಾದಂತಹ ದೇಹದ ಅಂಗಾಂಗಗಳನ್ನು ಪ್ರದರ್ಶಿಸುವಂತಹ ತೆಳ್ಳಗಿನ ವಸ್ತ್ರಧಾರಣೆಯನ್ನು ಮಾಡುವಂತಿಲ್ಲ. ಆದರೆ ವಿಪರ್ಯಾಸ ಏನಂತ ಹೇಳಿದ್ರೆ ಗಂಡು ಮಕ್ಕಳು ಆ ರೀತಿಯಲ್ಲಿ ವಸ್ತ್ರಧಾರಣೆ ಮಾಡುವುದು ಕಡಿಮೆ. ಹೆಣ್ಣು ಮಕ್ಕಳು ಹೆಚ್ಚಾಗಿ ಎಲ್ಲಿ ಪುರುಷ ಪ್ರಧಾನ ಸಮಾಜ ಇದೆಯೋ, ಎಲ್ಲಿ ಪುರುಷರು ಹೆಣ್ಣಿನ ವಸ್ತ್ರಧಾರಣೆಯನ್ನು ನಿಯಂತ್ರಿಸುತ್ತಾರೋ, ಜಾಹೀರಾತು ಇರಬಹುದು, ಸಿನಿಮಾ ಇಂಡಸ್ಟ್ರಿ ಇರಬಹುದು, ಇಲ್ಲೆಲ್ಲ ನಾವು ನೋಡ್ತೇವೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಹೆಣ್ಣನ್ನು ಕನಿಷ್ಠ ಉಡುಪಿನಲ್ಲಿ ತೋರಿಸಲಿಕ್ಕೆ ಹೆಚ್ಚಿನ ಪ್ರಯತ್ನ ನಡೀತದೆ. ಗಂಡು ಮಕ್ಕಳು ಎಲ್ಲ ಕಾಲದಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಕೂಡ ಅವರು ಸಂಪೂರ್ಣ ವಸ್ತ್ರಧಾರಣೆಯೊಂದಿಗಿರ್ತಾರೆ, ಟೈ ಇರ್ತದೆ, ಕೋಟ್ ಇರ್ತದೆ, ಫುಲ್ ಯಾವ ಕಾಲದಲ್ಲಿಯೂ ಕೂಡ ಅವರ ವಸ್ತ್ರಧಾರಣೆ ಆ ರೀತಿಯಲ್ಲಿ ಇರ್ತದೆ. ಆದ್ರೆ ಹೆಣ್ಣು ಮಗು ಯಾವ ರೀತಿಯಲ್ಲಿ ವಸ್ತ್ರಧಾರಣೆಯನ್ನು ಮಾಡ್ಬೇಕಂತ ಹೇಳಿ ಇವರು ನಿರ್ಧರಿಸ್ತಾರೆ. ಆಗ ಅದು ಹೌದು ಪುರುಷರು ನಿರ್ಧರಿಸ್ತಾರೆ ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಅವರು ತೋರ್ಪಡಿಸಬೇಕು ಆ ರೀತಿಯಲ್ಲಿ ಅವರ ಅಂಗಾಂಗವನ್ನು ತೋರ್ಪಡಿಸುವಂತಹ ರೀತಿಯಲ್ಲಿ ಅವರು ಮುಂದೆ ಬರ್ಬೇಕಂತ ಹೇಳಿ ಅವರು ನಿಶ್ಚಯಿಸ್ತಾರೆ. ಇದು ಖಂಡಿತ ತಪ್ಪಾದಂತಹ ವಿಚಾರ ಆಗಿದೆ. ಉತ್ತಮವಾದ ವಿಚಾರವನ್ನೇ ತಾವು ಹಂಚಿಕೊಂಡಿದ್ದೀರಿ. ಮುಖ್ಯವಾಗಿ ಇಸ್ಲಾಮಿನಲ್ಲಿ ಈ ಹಿಜಾಬ್ನ ಬಗ್ಗೆ ಏನಾದರೂ ಹಿಜಾಬ್ನ ಮಹತ್ವದ ಬಗ್ಗೆ ವಿವರಿಸುವ ಪವಿತ್ರ ಕುರಾನಿನ ಯಾವುದಾದರೂ ಅಧ್ಯಾಯಗಳಿವೆಯೋ ಅಥವಾ ಪ್ರವಾದಿ ವಚನದಲ್ಲಿ ಯಾವುದಾದ್ರೂ ಆಜ್ಞೆಗಳಿವೆಯೋ, ಈ ಕುರಿತು ಒಂದಿಷ್ಟು ವಿಚಾರಗಳು. ಪವಿತ್ರ ಕುರಾನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹಿಜಾಬ್ನ ಆದೇಶ ಇದೆ. ಆ ಕಾಲದಲ್ಲಿಯೇ ಹೆಣ್ಣು ಮಕ್ಕಳು ತಮ್ಮ ತಲೆಯನ್ನು ಕವರ್ ಮಾಡಿಕೊಳ್ತಾ ಇದ್ರು. ಆ ತಲೆಯನ್ನು ಕವರ್ ಮಾಡುವುದರ ಜೊತೆಗೆ, ತಲೆಯನ್ನು ಮರೆಸುವುದರ ಜೊತೆಗೆ ಆ ಬಟ್ಟೆಯನ್ನು ನೀವು ದೇಹದ ಮೇಲೆ ಕೂಡ, ಎದೆಯ ಮೇಲೆ ಕೂಡ ಇಳಿಸಿಕೊಳ್ಳಿರಿ ಎಂಬಂತಹ ಆದೇಶ ಬಂತು. ಈ ರೀತಿಯಲ್ಲಿ ಪವಿತ್ರ ಕುರಾನ್ನಲ್ಲಿ ಸೂರ ಅನ್-ನೂರ್ನಲ್ಲಿ 24ನೇ ಅಧ್ಯಾಯ ಅದರ 30-31ನೇ ವಚನವನ್ನು ಅಧ್ಯಯನ ಮಾಡಿದರೆ ನಮಗೆ ಸ್ಪಷ್ಟವಾಗಿ ಇದರ ಆದೇಶ ನಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಸೂರ ಅಹ್ಜಾಬ್ನಲ್ಲಿ ಕೂಡ ಈ ಆದೇಶ ಇದೆ, ಈ ವಸ್ತ್ರಧಾರಣೆಯ ಆದೇಶ ಇದೆ. ಅಲ್ಲಿ ಸೂರ ಅನ್-ನೂರ್ನಲ್ಲಿ ಯಾವ ರೀತಿಯಲ್ಲಿ ಹೆಣ್ಣು ಮಗುವಿಗೆ ನೀನು ದೃಷ್ಟಿಯನ್ನು ತಗ್ಗಿಸಬೇಕು, ನಿನ್ನ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳಬೇಕು ಮತ್ತು ಈ ರೀತಿಯಲ್ಲಿ ಗೌರವಯುತವಾದಂತಹ ವಸ್ತ್ರಧಾರಣೆಯನ್ನು ಮಾಡಬೇಕು ಎಂದು ಆದೇಶಿಸಲಾಗಿದೆ. ನೀನು ಶೃಂಗಾರವನ್ನು ಪ್ರದರ್ಶಿಸಿಕೊಂಡು ಹೊರಗೆ ಹೋಗಬೇಡ, ಹೊರಗೆ ಹೋಗಬೇಕಾದಂತಹ ಸಾರ್ವಜನಿಕ ಜೀವನದಲ್ಲಿ ನೀನು ಹೋಗಬೇಕಾದ ಸಂದರ್ಭದಲ್ಲಿ ಈ ರೀತಿಯ ವಸ್ತ್ರಧಾರಣೆಯನ್ನು ಮಾಡು ಎಂಬಂತಹ ಆದೇಶ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಈ ಬಗ್ಗೆ ಸ್ಪಷ್ಟವಾದಂತಹ ಆದೇಶವನ್ನು ನೀಡಿದ್ದಾರೆ. ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿಯ ತಂಗಿ ಅವರು ಅವರ ಮನೆಗೆ ಬಂದಾಗ ಅವರು ಸ್ವಲ್ಪ ತೆಳ್ಳಗಿನ ಬಟ್ಟೆಯನ್ನು ಧರಿಸಿದ್ದರು. ಆಗ ಅವರು ಅವರ ಕಡೆಯಿಂದ ದೃಷ್ಟಿಯನ್ನು ತಿರುಗಿಸಿ ಹೇಳಿದರು, ಅಸ್ಮಾ, ಪ್ರಾಯ ಪ್ರಬುದ್ಧಳಾದ ಬಳಿಕ ಹೆಣ್ಣು ಮಗಳು ಈ ರೀತಿಯ ವಸ್ತ್ರಧಾರಣೆಯನ್ನು ಮಾಡಬಾರದು. ಮುಖ ಮತ್ತು ಮುಂಗೈಗಳನ್ನು ಹೊರತುಪಡಿಸಿ ದೇಹದ ಭಾಗಗಳು ಗೋಚರಿಸದ ರೀತಿಯಲ್ಲಿ ಅವರು ವಸ್ತ್ರಧಾರಣೆಯನ್ನು ಮಾಡಬೇಕು ಎಂದು. ಇದು ಈ ಹಿಜಾಬ್ ಕಲ್ಪನೆ ಮುಸ್ಲಿಮರಲ್ಲಿ ಮಾತ್ರ ಇರುವುದು ಅಥವಾ ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಅಥವಾ ಎಲ್ಲ ಪ್ರದೇಶಗಳಲ್ಲೂ ಈ ಒಂದು ವಸ್ತ್ರಧಾರಣೆ, ಒಳ್ಳೆಯ ವಸ್ತ್ರಧಾರಣೆಯ ಒಂದು ಕಲ್ಪನೆ ಇದೆ? ಜಗತ್ತಿನ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಈ ರೀತಿಯ ವಸ್ತ್ರಧಾರಣೆ ಇದೆ. ನಮಗೆ ಅದು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಈ ರೀತಿಯ ವಸ್ತ್ರಧಾರಣೆ ಇದೆ, ಅಂದ್ರೆ ತಲೆ ಮರೆಸುವಂತಹ ವಸ್ತ್ರಧಾರಣೆ ಇದೆ. ಹೌದು, ರಾಜಸ್ಥಾನಿ ಮಹಿಳೆಯರಿರ್ಬಹುದು, ಲಂಬಾಣಿ ಮಹಿಳೆಯರಿರ್ಬಹುದು, ಬೇರೆ ರೀತಿಯ ಬೇರೆ ಬೇರೆ ಏನು ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿರ್ಬಹುದು, ಆಧುನಿಕ ರೀತಿಯಲ್ಲಿರುವಂತಹ ಮಹಿಳೆಯರಾಗಿರ್ಬಹುದು, ಎಲ್ಲ ಕಡೆಯಲ್ಲಿ ಕೂಡ ಈ ರೀತಿಯಲ್ಲಿ ತಲೆಯನ್ನು ಮರೆಸುವಂತಹ ಇದು ಇದೆ. ಅದನ್ನು ಮಾತ್ರ ಇಸ್ಲಾಮಿನ ಹಿಜಾಬ್ನೊಂದಿಗೆ ಸಮೀಕರಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಹಿಜಾಬ್ ಅಂತ ಹೇಳಿದ್ರೆ ಕೇವಲ ತಲೆಯನ್ನು ಮರೆಸುವಂತಹದ್ದು, ಬಟ್ಟೆಯನ್ನು ಮೈಮುಚ್ಚುವಂತಹ ಬಟ್ಟೆಯನ್ನು ಧರಿಸುವುದರ ಹೆಸರಲ್ಲ. ನೀವು ಗಂಡು ಮಕ್ಕಳ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬರುವ ರೀತಿಯಲ್ಲಿ ನೀವು ಮೋಹಕ ದನಿಯಲ್ಲಿ ಮಾತನಾಡಬೇಡಿರಿ, ನೀವು ಲಜ್ಜೆಯೊಂದಿಗೆ ವರ್ತಿಸಿರಿ, ನೀವು ಗೌರವಯುತವಾಗಿ ಮಾತನಾಡಿರಿ, ನಿಮ್ಮ ವರ್ತನೆ, ನಿಮ್ಮ ಒಣಪು ಒಯ್ಯಾರವನ್ನು ಪ್ರದರ್ಶಿಸುವಂತಹದ್ದು ಇದು ಮಾಡಬಾರ್ದು. ಇದೆಲ್ಲವೂ ಕೂಡ ಹಿಜಾಬ್ನಲ್ಲೇ ಇರುವಂತಹ ಹಿಜಾಬ್ನ ಒಂದು ಭಾಗವೇ ಆಗಿದೆ.
ಹಿಜಾಬ್ನ ಕುರಿತು ಈಗ ಸಮಾಜದಲ್ಲಿ ಈ ರೀತಿಯ ಒಂದು ಕಲ್ಪನೆ ಇದೆ. ಹಿಜಾಬ್ ಮಹಿಳೆಯರ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡ್ತದೆ, ಅವರನ್ನು ಸಮಾಜದಲ್ಲಿ ಮುಂದೆ ಬರುವುದನ್ನು ತಡೆ ಹಿಡಿಯುತ್ತದೆ. ಇದು ನಿಜವಾಗಿ ಒಂದು ಸರಿಯಾದ ಇದು ರೀತಿ? ಯಾವ ರೀತಿಯ ಸ್ವಾತಂತ್ರ್ಯವನ್ನು ಹಿಜಾಬ್ ತಡೆಗಟ್ಟುತ್ತದೆ ಎಂಬುದರ ಬಗ್ಗೆ ನಾವು ಆಲೋಚಿಸಬೇಕು. ಅಂದರೆ ಇದು ಈ ಬಟ್ಟೆಯ ಆಯ್ಕೆ ಇದು ನಮ್ಮ ಸ್ವಾತಂತ್ರ್ಯ, ಮತ್ತು ಈ ವಸ್ತ್ರಧಾರಣೆಯೊಂದಿಗೆ ನಮಗೆ ಶಿಕ್ಷಣ ಗಳಿಸುವಂತಹ ಸ್ವಾತಂತ್ರ್ಯ ಇದೆ, ನಮಗೆ ಅಭಿವ್ಯಕ್ತಿಯ ವಿಶೇಷವಾಗಿ ಅಗತ್ಯವಿರುವಂತಹ ಸ್ವಾತಂತ್ರ್ಯ, ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇದೆ. ಮತ್ತು ನಾನು ಯಾವ ಉದ್ಯೋಗವನ್ನು ಇಷ್ಟಪಡುತ್ತೇನೆ ಆ ರೀತಿಯ ಉದ್ಯೋಗವನ್ನು ಮಾಡುವಂತಹ ಸ್ವಾತಂತ್ರ್ಯ ಇದೆ. ನನ್ನ ವಸ್ತ್ರಧಾರಣೆ ಈ ರೀತಿಯಲ್ಲಿರಬೇಕು ಅಂತ ಹೇಳಿ ಮಾತ್ರ. ಮತ್ತು ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದಂತಹದ್ದು ಏನಂತ ಹೇಳಿದರೆ, ನನಗೆ ಇನ್ನೊಂದು ವಿಶೇಷವಾದಂತಹ ಸ್ವಾತಂತ್ರ್ಯ ಇದೆ. ಏನಂತ ಹೇಳಿದರೆ, ನಾನು ಯಾರ ಮುಂದೆ ಯಾವ ರೀತಿಯಲ್ಲಿ ಇರಬಹುದು, ಸಾರ್ವಜನಿಕ ಜೀವನದಲ್ಲಿ ನನ್ನ ವಸ್ತ್ರಧಾರಣೆ ಯಾವ ರೀತಿಯಲ್ಲಿ ಇರಬಹುದು ಎಂದು ತೀರ್ಮಾನಿಸುವಂತಹ ಸ್ವಾತಂತ್ರ್ಯ ಕೂಡ ಮುಸ್ಲಿಮಳಾದ ನನಗೆ ಇದೆ. ಅಂದ್ರೆ ನನ್ನನ್ನು ಯಾರು ಕೂಡ ಒತ್ತಾಯಿಸುವಂತಿಲ್ಲ, ನೀನು ಈ ವಸ್ತ್ರವನ್ನು ತೆಗೆದು ಹೊರಗೆ ಬಾ, ಇಂತಹ ಕಾರ್ಯಕ್ರಮಗಳಲ್ಲಿ ನೀನು ಈ ರೀತಿಯಲ್ಲಿ ಭಾಗವಹಿಸು ಅಂತ ಹೇಳುವಂತಹ ಒಂದೊಂದು ಕಾರ್ಯಕ್ರಮಕ್ಕೆ ಒಂದೊಂದು ರೀತಿಯ ವಸ್ತ್ರಧಾರಣೆಯೊಂದಿಗೆ ಹೆಣ್ಣು ಮಕ್ಕಳು ಹೋಗ್ಬೇಕು ಅಂತ ಹೇಳಿ ಒಂದು ನಿಯಮ ಇದೆ. ಅಂದ್ರೆ ಯಾರು ಕೂಡ ಮರಣದ ಮನೆಗೆ ಅಶ್ಲೀಲವಾದಂತಹ ವಸ್ತ್ರಧಾರಣೆಯೊಂದಿಗೆ ಹೋಗುವುದಿಲ್ಲ. ಯಾರು ಕೂಡ ಫಿಲ್ಮ್ ಫೇರ್ ನಂತಹ ಒಂದು ಸಿನಿಮಾದ ಇದರಲ್ಲಿ ಕಾರ್ಯಕ್ರಮದಲ್ಲಿ ಅವರು ಕನಿಷ್ಠ ಬಟ್ಟೆಯೊಂದಿಗೆ ಹೋಗ್ತಾರೆ. ಅಲ್ಲಿ ಕೂಡ ಪುರುಷರು ಫುಲ್ ಬಟ್ಟೆಯಲ್ಲಿ ಇರ್ತಾರೆ, ಹೆಣ್ಣು ಮಕ್ಕಳು ಅಶ್ಲೀಲವಾದಂತಹ ಬಟ್ಟೆಯಲ್ಲಿ ಇರ್ತಾರೆ. ಮತ್ತು ಅದನ್ನು ಪ್ರಗತಿ, ಪುರೋಗತಿ ಆ ರೀತಿಯಲ್ಲೆಲ್ಲ ಹೌದು ಇದನ್ನೆಲ್ಲ ಬಿಂಬಿಸಲಾಗ್ತದೆ. ಮತ್ತು ಇದನ್ನು ನಿರಂತರವಾಗಿ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ತುಂಬುವಂತಹ ಪ್ರಯತ್ನವನ್ನು ಮಾಡಲಾಗ್ತದೆ. ಇದು ಸ್ವಾತಂತ್ರ್ಯ ಅಂತ. ನಿಜವಾಗಿ ವಸ್ತ್ರವನ್ನು ನನಗೆ ಇಷ್ಟ ಬಂದಂತೆ ನನ್ನ ದೇಹವನ್ನು ಮುಚ್ಚುವಂತಹದ್ದು ನಿಜವಾದಂತಹ ಸ್ವಾತಂತ್ರ್ಯ. ಇದು ನಮ್ಮ ಗೌರವಪೂರ್ವಕವಾದಂತಹ ಉಡುಪು. ಹೌದು. ಮುಖ್ಯವಾಗಿ ನಾವು ನೋಡುವುದಾದರೆ ಹಿಂದಿನ ಸಮಾಜದಲ್ಲಿ ಎಲ್ಲ ಧರ್ಮದವರಿಗೂ ಕೂಡ ಒಂದು ಗೌರವಪೂರ್ಣವಾದ ಒಂದು ವಸ್ತ್ರಧಾರಣೆ ಇದೆ. ಏನು, ರಾಜಸ್ಥಾನಿ ಮಹಿಳೆ ಇರ್ಬೋದು, ಕ್ರಿಶ್ಚಿಯನ್ ಅವರದ್ದು, ಸಿಖ್ನವರದ್ದು ಇರ್ಬೋದು, ಅವರು ಕೂಡ ಈ ಹಿಜಾಬ್ನ ರೂಪದಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ವಸ್ತ್ರ ಧರಿಸುತ್ತಾರೆ. ಏಕೆ ಇದು ಮುಸ್ಲಿಮರ ಹೆಣ್ಣು ಮಕ್ಕಳ ಹಿಜಾಬ್ಗಳು ಮಾತ್ರ ಸಮಾಜದಲ್ಲಿ ಚರ್ಚೆ ಆಗ್ತದೆ, ಇದರ ವಿವಾದಗಳು ನಡೀತದೆ, ಇದರ ಹಿಂದಿನ ಉದ್ದೇಶ ಏನಾಗಿರ್ಬೋದು? ಸಹಜವಾಗಿ ಎಲ್ಲ ವಿಷಯಗಳಲ್ಲಿಯೂ ಕೂಡ, ಇಸ್ಲಾಂಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿಯೂ ಕೂಡ ಒಂದು ಸಾಮಾನ್ಯವಾದಂತಹ ಭೀತಿಯನ್ನು ಹರಡುವಂತಹ ಪ್ರಯತ್ನವನ್ನು ಜಾಗತಿಕ ಮಟ್ಟದಲ್ಲೇ ನಡೆಸುತ್ತಾ ಬರಲಾಗಿದೆ. ಇದೊಂದು ಇಸ್ಲಾಮೋಫೋಬಿಯಾದ ಒಂದು ಭಾಗವೇ ಆಗಿದೆ. ಅಂದ್ರೆ ಈ ರೀತಿಯಲ್ಲಿ ಹೆಣ್ಣು ಮಕ್ಕಳು ವಸ್ತ್ರಧಾರಣೆಯೊಂದಿಗೆ ಸಮಾಜದಲ್ಲಿ ಬಂದರೆ, ಸಾರ್ವಜನಿಕವಾಗಿ ಕಾಣಿಸಿಕೊಂಡರೆ, ಅವರು ಶಿಕ್ಷಣ ಗಳಿಸಿದರೆ, ಅವರು ಉದ್ಯೋಗ ಕ್ಷೇತ್ರದಲ್ಲಿ ಈ ರೀತಿಯ ವಸ್ತ್ರಧಾರಣೆಯೊಂದಿಗೆ ಇದ್ದರೆ ಇದೇನೋ ಒಂದು ಸಮಸ್ಯೆಯನ್ನು, ಭೀಕರವಾದಂತಹ ಒಂದು ಸಮಸ್ಯೆಯನ್ನು ತಂದಿಡುವಂತಹ ವಿಷಯ ಎಂಬ ರೀತಿಯಲ್ಲಿ ಚಿತ್ರಿಸಲಾಗ್ತದೆ. ಮಾಧ್ಯಮ ಸೃಷ್ಟಿಸಿರುವಂತಹದ್ದು ಇಸ್ಲಾಂ ವಿರೋಧಿಗಳು ಸೃಷ್ಟಿಸಿರುವಂತಹದ್ದು. ಇದಕ್ಕೆ ಮತ್ತು ಧರ್ಮಕ್ಕೆ ಯಾವ ಸಂಬಂಧವೂ ಇಲ್ಲ. ಮತ್ತು ಕೆಲವರು ಜನಸಾಮಾನ್ಯರು, ಇದರ ಬಗ್ಗೆ ಏನು ಗೊತ್ತಿಲ್ಲದಂತಹ ವ್ಯಕ್ತಿಗಳು ಇದರ ಜಾಲಕ್ಕೆ ಬೀಳುತ್ತಾರೆ. ಹೌದು, ಭಾವನಾತ್ಮಕವಾಗಿ ಇದರ ಬಗ್ಗೆ ಸ್ಪಂದಿಸ್ತಾರೆ ಹೊರತು ನಿಜವಾಗಿ ಇದರ ಬಗ್ಗೆ ಭೀತಿ ಪಡುವಂತಹ ಯಾವ ವಿಷಯ ಕೂಡ ಇಲ್ಲ. ಇದು ಗೌರವಿಸಬಹುದಾದಂತಹ, ಗೌರವಿಸಬೇಕಾದಂತಹ ವಸ್ತ್ರಧಾರಣೆ. ನೀವು ನೋಡಿ, ಕ್ರೈಸ್ತ ಧರ್ಮದಲ್ಲಿ ಕ್ರೈಸ್ತ ಸನ್ಯಾಸಿನಿ ಮಹಿಳೆಯರು ಯಾವ ರೀತಿಯಲ್ಲಿ ಅವರು ಪರ್ದಾದೊಂದಿಗೆ ಸಮೀಕರಿಸುವಂತ ಸಾಧ್ಯವಾಗುವಂತಹ ವಸ್ತ್ರಧಾರಣೆಯನ್ನು ಮಾಡ್ತಾರೆ. ಅವರು ಮಾತೆ ಮರಿಯಮ್ಮರನ್ನು ಅನುಸರಿಸಿ ಆ ರೀತಿಯ ವಸ್ತ್ರಧಾರಣೆಯನ್ನು ಮಾಡ್ತಾರೆ. ಮಾತೆ ಮರಿಯಮ್ಮರನ್ನು ನಾವು ಕೂಡ ಗೌರವಿಸ್ತೇವೆ. ಮಾತೆ ಮರಿಯಮ್ಮ ಅಂತ ಹೇಳಿದ್ರೆ ಈಸಾ ಅಲೈಹಿಸ್ಸಲಾಮರ, ಪ್ರವಾದಿ ಈಸಾ ಅಲೈಹಿಸ್ಸಲಾಮರ ತಾಯಿ, ಅವರ ವಸ್ತ್ರಧಾರಣೆ ಹೇಗಿತ್ತು? ಈ ರೀತಿಯಲ್ಲಿ ಮುಖ ಮತ್ತು ಮುಂಗೈಗಳನ್ನು ಹೊರತುಪಡಿಸಿ ದೇಹದ ಎಲ್ಲ ಭಾಗವನ್ನು ಮುಚ್ಚುವಂಥದ್ದು. ಅವರು ಆ ವಸ್ತ್ರಧಾರಣೆಯೊಂದಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿರಬಹುದು, ಉದ್ಯೋಗ ಕ್ಷೇತ್ರದಲ್ಲಿರಬಹುದು, ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಆ ರೀತಿಯ ವಸ್ತ್ರಧಾರಣೆಯೊಂದಿಗೆ ಅವರಿಗೆ ಇರಲಿಕ್ಕೆ ಸಾಧ್ಯವಾದರೆ ಖಂಡಿತವಾಗಿಯೂ ಅದಕ್ಕಿಂತ ಹೆಚ್ಚು ಗೌರವಯುತವಾಗಿ ನಮಗೆ ಸಮಾಜದಲ್ಲಿ ಈ ವಸ್ತ್ರಧಾರಣೆಯೊಂದಿಗೆ ಎಲ್ಲ ರಂಗಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಹಿಜಾಬ್ ವಿರೋಧಿಗಳು ಅಥವಾ ಹಿಜಾಬ್ ಅನ್ನು ವಿರೋಧಿಸುವಂತಹ ಜನರ ಒಂದು ವಿಷಯ ಏನೆಂದರೆ, ಅವರು ಹಿಂದಿನ ಕಾಲದ ಮಹಿಳೆಯರು, ಮುಸ್ಲಿಂ ಮಹಿಳೆಯರು ಇರ್ಬೋದು, ಅವರು ಯಾರು ಇಂತಹ ಹಿಜಾಬ್ಗಳನ್ನು ಧರಿಸ್ತಾ ಇರಲಿಲ್ಲ. ಈಗ ಅದು ವ್ಯಾಪಕವಾಗಿದೆ. ಅದಕ್ಕೆ ಆ ಆರೋಪವನ್ನು ಅವರು ಹೊರಿಸ್ತಾ ಇದ್ದಾರೆ. ಇದು ನಿಜವಾಗಿಯೂ ಸರಿ? ಹಿಂದಿನ ಕಾಲದಲ್ಲಿ ಯಾರು ಹಿಜಾಬ್ ಧರಿಸ್ತಿರಲಿಲ್ಲ ಎಂಬ ವಾದ ಇಲ್ಲ. ಹಿಂದಿನ ಕಾಲದಲ್ಲಿಯೂ ಕೂಡ ಈ ವಸ್ತ್ರಧಾರಣೆಯನ್ನು ಎಲ್ಲರೂ ಧರಿಸ್ತಾ ಇದ್ರು. ಆದರೆ ಅವರು
ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಹೆಣ್ಣಿನ ಹಕ್ಕುಗಳಿಗಾಗಿ, ಹೆಣ್ಣಿನ ಶಿಕ್ಷಣಕ್ಕಾಗಿ ಎಷ್ಟು ಮಹತ್ವವನ್ನು ನೀಡಲಾಗಿತ್ತು. ಕಾಲಕ್ರಮೇಣದಲ್ಲಿ ಪರಿಸರದ ವಿವಿಧ ಧರ್ಮದ ಪ್ರಭಾವದಿಂದಾಗಿ ಹೆಣ್ಣು ಮಕ್ಕಳನ್ನು ಆ ರೀತಿಯಲ್ಲಿ ಸುಶಿಕ್ಷಿತೆಯರನ್ನಾಗಿ ಮಾಡುವಂತಹ ಪರಿಪಾಠ ಯಾವ ಸಮಾಜದಲ್ಲಿ ಕೂಡ ಕಂಡು ಬರ್ತಾ ಇರಲಿಲ್ಲ. ಅದರ ಒಂದು ಭಾಗವಾಗಿ ಮುಸ್ಲಿಮರಲ್ಲಿಯೂ ಕೂಡ ಅದು ಇರಲಿಲ್ಲ. ಆ ಸಂದರ್ಭದಲ್ಲಿಯೂ ಕೂಡ ಅವರು ಹಿಜಾಬನ್ನು ಬಿಟ್ಟಿರಲಿಲ್ಲ, ಖಂಡಿತ ಇರಲಿಲ್ಲ. ನಮ್ಮ ತಾಯಂದಿರು 1-2 ತಲೆಮಾರಿನ ಹಿಂದಿನವರು ಕೂಡ ಪರ್ದಾಧಾರಣೆಯೊಂದಿಗೆ ಇದ್ರು, ಹಿಜಾಬ್ನೊಂದಿಗೆ ಇದ್ರು. ಆದ್ರೆ ಅವರು ರೂಪ ಬೇರೆ ಇತ್ತು ಮತ್ತು ಅವರು ಸಾರ್ವಜನಿಕ ಜೀವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರಲಿಲ್ಲ. ಇಂದು ಏನಾಗಿದೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಶಿಕ್ಷಿತರಾಗ್ತಾ ಇದ್ದಾರೆ, ಇದೇ ವಸ್ತ್ರಧಾರಣೆಯೊಂದಿಗೆ ಶಿಕ್ಷಿತರಾಗ್ತಾ ಇದ್ದಾರೆ. ಮತ್ತು ಮುಖ್ಯವಾದಂತಹ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಧಾರ್ಮಿಕ ಶಿಕ್ಷಣ ಮತ್ತು ಲೌಕಿಕ ಶಿಕ್ಷಣ, ಮದರಸಾ ಶಿಕ್ಷಣ ಮತ್ತು ಲೌಕಿಕ ಶಿಕ್ಷಣ ಅಂತ ಹೇಳಿ ಬೇರ್ಪಡಿಸಲಾಗಿತ್ತು. ಇಂದು ಹಾಗೆ ಇಲ್ಲ, ಎರಡೂ ಶಿಕ್ಷಣವನ್ನು ಕೂಡ ಒಂದೇ ರೀತಿಯಲ್ಲಿ ಹೆಣ್ಣು ಮಕ್ಕಳು ಪಡಿತಾ ಇದ್ದಾರೆ. ಆದ್ದರಿಂದ ಅವಳಿಗೆ ಅವಳ ಹಕ್ಕು ಏನಿದೆ, ಅವಳ ಕರ್ತವ್ಯ ಏನಿದೆ, ಅವಳ ವಸ್ತ್ರಧಾರಣೆ ಹೇಗಿರಬೇಕು, ಅವಳ ಮಾತುಕತೆ ಏನಿರಬೇಕು, ಎಲ್ಲವೂ ಅವಳು ಕಲಿತುಕೊಂಡಿದ್ದಾಳೆ. ಅದರ ಕಾರಣದಿಂದಾಗಿಯೂ ಹೆಣ್ಣು ಮಕ್ಕಳು ಹೆಚ್ಚಾಗಿ ಸ್ಪೋರ್ಟ್ಸ್ ಅಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅವಳಿಗೆ ಯಾವ ರೀತಿಯಲ್ಲಿ ಸಾಧ್ಯವಾಗುತ್ತದೆಯೋ, ಇದು ನನ್ನ ವಸ್ತ್ರಧಾರಣೆ ಸರಿ ಇದೆ ಎಂದು ಅವಳ ಮನಸ್ಸು ಒಪ್ಪುವುದಾದರೆ ಖಂಡಿತವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅವಳಿಗೆ ಮುಂದುವರಿಸಲಿಕ್ಕೆ ಸಾಧ್ಯ, ಮುಂದುವರಿತಾ ಇದ್ದಾರೆ. ಇನ್ನೊಂದು ವಿಚಾರ, ಹಿಜಾಬ್ ಧರಿಸುವುದು ಒಂದು ವ್ಯಕ್ತಿ ಆಯ್ಕೆ. ಕೆಲವರ ಆರೋಪ ಇದೆ, ವ್ಯಕ್ತಿಯ ಆಯ್ಕೆ. ಇದು ವ್ಯಕ್ತಿಯ ಆಯ್ಕೆ ಅಥವಾ ಧಾರ್ಮಿಕ ಕಡ್ಡಾಯವೇ? ಇದು ಧಾರ್ಮಿಕವಾಗಿ ಕಡ್ಡಾಯವಾದಂತಹ ವಿಷಯವಾಗಿದೆ. ನಾನು ಈಗಾಗಲೇ ಹೇಳಿದಂತೆ ಹಿಜಾಬ್ ಧಾರ್ಮಿಕವಾಗಿ ಹೆಣ್ಣು ಮಗಳಿಗೆ ಕಡ್ಡಾಯವಾಗಿ ಧರಿಸಬೇಕಾದಂತಹ ವಸ್ತ್ರಧಾರಣೆ. ಅದು ಸಾರ್ವಜನಿಕ ಜೀವನದಲ್ಲಿರುವಾಗ. ಅವಳು ಮನೆಯೊಳಗೆ ಇಂತಹ ವಸ್ತ್ರಧಾರಣೆಯನ್ನು ಮಾಡಿಕೊಂಡಿರುವುದಿಲ್ಲ. ಕೆಲವರಿಗೆ ಆ ರೀತಿಯ ತಪ್ಪು ಕಲ್ಪನೆ ಕೂಡ ಇರ್ತದೆ. ಅಂದ್ರೆ ಇವರು ಯಾವಾಗಲೂ ಕೂಡ ಜೀವನ ಪೂರ್ತಿ ಇಂತಹ ವಸ್ತ್ರಧಾರಣೆಯೊಂದಿಗೆ ಇರ್ತಾರೆ. ಖಂಡಿತವಾಗಿಯೂ ತಪ್ಪು ಆದಂತಹ ಕಲ್ಪನೆಯಾಗಿದೆ ಇದು ಸೀಮಿತವಾದಂತಹ ಪುರುಷ ಸಂಬಂಧಿಕರ ಮುಂದೆ, ಅದೇ ರೀತಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಮುಂದೆ ಮುಸ್ಲಿಂ ಮಹಿಳೆಯರು ಈ ರೀತಿಯ ವಸ್ತ್ರಧಾರಣೆಯನ್ನು ಮಾಡಬೇಕೆಂದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಕಡ್ಡಾಯವಾಗಿ ಈ ರೀತಿಯ ವಸ್ತ್ರಧಾರಣೆಯನ್ನು ಮಾಡಬೇಕು ಎಂಬುದು ಧಾರ್ಮಿಕವಾಗಿ ನಮಗೆ ಕಡ್ಡಾಯಗೊಳಿಸಿದಂತಹ ವಿಷಯ. ಇದು ಮತ್ತು ಆಯ್ಕೆಯ ವಿಷಯ, ಖಂಡಿತವಾಗಿಯೂ ಇಸ್ಲಾಂ ವೈಯಕ್ತಿಕ ಆಯ್ಕೆಗೆ ಬಹಳ ಮಹತ್ವ ನೀಡುವಂತಹ ಧರ್ಮ ಆಗಿದೆ. ನನಗೆ ಇದು ಸರಿ ಕಾಣಿಸ್ತಾ ಇಲ್ಲ, ಇದು ನನಗೆ ಇಷ್ಟ ಇಲ್ಲ ಎಂದಾದ್ರೆ ಲಾ ಇಕ್ರಾಹ ಫಿದ್ದೀನ್, ಧರ್ಮದಲ್ಲಿ ಯಾವುದೇ ಬಲಾತ್ಕಾರ ಇಲ್ಲ. ನಿಮಗೆ ಒತ್ತಡ ಇಲ್ಲ, ಬಲಾತ್ಕಾರ ಇಲ್ಲ. ನೀವು ನಿಮ್ಮ ಇಷ್ಟ. ನಾವು ಸಮಾಜದಲ್ಲಿ ಅನೇಕ ಮಹಿಳೆಯರನ್ನು ನೋಡ್ತಾ ಇದ್ದೇವೆ, ಅವರು ಪರ್ದವನ್ನು ಧರಿಸ್ತಾ ಇಲ್ಲ. ನಾವು ಅವರನ್ನು ಅವರ ಆಯ್ಕೆ ಸರಿ ಇಲ್ಲ ಅಂತ ಹೇಳಿ ನಾವು ಹೇಳುವುದಿಲ್ಲ. ನಮ್ಮ ನಿಲುವು ಇದು ಅಂತ ಹೇಳಿ ಎಂಬುದನ್ನು ನಾವು ನೀವೇಕೆ ಧರಿಸ್ತೀರಿ ಎಂಬ ಪ್ರಶ್ನೆಯೂ ಕೂಡ ಅಪ್ರಸ್ತುತ. ಈಗ ಮತ್ತೊಂದು ವಿಚಾರ ಏನಂದ್ರೆ, ಹಿಜಾಬ್ ಮುಖ್ಯವೋ ಶಿಕ್ಷಣ ಮುಖ್ಯವೋ ಎಂಬಂತಹ ಒಂದು ಪ್ರಶ್ನೆಗಳು ಕೂಡ ಅನಗತ್ಯವಾಗಿ ಕೇಳಲ್ಪಡ್ತದೆ. ಈ ನಿಟ್ಟಿನಲ್ಲಿ ತಾವು ಯಾವ ಉತ್ತರವನ್ನು? ಇದು ವ್ಯವಸ್ಥಿತ ಸಂಚಿನ ಒಂದು ಭಾಗ. ಅಂದ್ರೆ ಹೆಣ್ಣು ಮಕ್ಕಳು ಹಿಂದೆಂದಿಗಿಂತಲೂ ಹೆಚ್ಚು ಉತ್ಸಾಹದೊಂದಿಗೆ, ಹುರುಪಿನೊಂದಿಗೆ ಸಮಾಜದಲ್ಲಿ ಸಕ್ರಿಯರಾಗಿ ಪಾಲ್ಗೊಳ್ತಾ ಇದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು, ವಿಶೇಷವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕಂಡು ಬರ್ತಾ ಇದ್ದಾರೆ. ಒಂದು ಕಾಲ ಇತ್ತು ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಗಳಿಸ್ತಾ ಇರಲಿಲ್ಲ. ವಿವಿಧ ಕಾರಣ ಇರಬಹುದು ಅದಕ್ಕೆ. ಅವರ ಸಾಮಾಜಿಕವಾದಂತಹ ಕಾರಣವಾಗಿರಬಹುದು, ಆರ್ಥಿಕ ಕಾರಣವಾಗಿರಬಹುದು, ವಿವಿಧ ಕಾರಣಗಳಿಂದಾಗಿ ಹೆಣ್ಣು ಮಕ್ಕಳು ಶಿಕ್ಷಣ ಗಳಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದಿಲ್ಲ, ಮನೆಯೊಳಗೆ ಅಡಗಿಸಿಟ್ಟಿದ್ದಾರೆ, ಅವರಿಗೆ ಬೇಗ ಮದುವೆ ಮಾಡ್ತಾರೆ, ಅವರು ಖಾಲಿ ಮಕ್ಕಳನ್ನು ಹೆರ್ತಾರೆ, ಅವರಿಗೆ ಬೇರೆ ಕೆಲಸ ಇಲ್ಲ, ಆ ರೀತಿಯಲ್ಲಿ ಬಿಂಬಿಸ್ತಾ ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ತಿರುಗಿ ಬಿದ್ದಿದೆ. ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಗಳಿಸ್ತಾ ಇದ್ದಾರೆ, ಅವಳಿಗೆ ಅವಳ ಆಯ್ಕೆಯ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇದೆ. ಹೌದು, ಆ ರೀತಿಯಲ್ಲಿ ಅವರು ಶಿಕ್ಷಣವನ್ನು ಸಾಮಾನ್ಯವಾಗಿ ಏನು ಹೆಣ್ಣು ಮಕ್ಕಳು ತಲೆಯ ಮೇಲೆ ಬಟ್ಟೆ ಧರಿಸಿದ ಕೂಡಲೇ, ಮೈಮುಚ್ಚುವ ಬಟ್ಟೆ ಧರಿಸಿದ ಕೂಡಲೇ ಅವಳಲ್ಲಿ ಯಾವುದೇ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಭಾವನೆಯನ್ನು ಕಲ್ಪಿಸಲಿಕ್ಕೆ, ಆ ರೀತಿಯಲ್ಲಿ ಸಮಾಜದ ಮೇಲೆ ಆ ರೀತಿಯಲ್ಲಿ ಆ ವಿಷಯವನ್ನು ಹೇರಲಿಕ್ಕೆ ಪ್ರಯತ್ನಿಸಲಾಗ್ತದೆ. ಆದ್ರೆ ಅದನ್ನು ನಮ್ಮ ಸಮಾಜದಲ್ಲಿ ಹುಡುಗಿಯರು ಸುಳ್ಳು ಮಾಡಿ ತೋರಿಸಿದ್ದಾರೆ. ಶಿಕ್ಷಣ ಹೆಣ್ಣಿನ ಹಕ್ಕು, ಅದೇ ರೀತಿಯಲ್ಲಿ ಅವಳ ವಸ್ತ್ರಧಾರಣೆ ಹೇಗಿರಬೇಕು ಎಂಬುದು ಕೂಡ ಅವಳ ಆಯ್ಕೆ, ಅವಳ ಹಕ್ಕಾಗಿದೆ. ಅದನ್ನು ಎರಡು ಮುಖ್ಯವೋ, ಎರಡು ಕೂಡ ಮುಖ್ಯ, ಯಾವುದು ಮುಖ್ಯ ಇಲ್ಲ, ಎರಡು ಕೂಡ ಮುಖ್ಯವಾದಂತಹ ವಿಷಯವೇ ಆಗಿದೆ. ಹಿಜಾಬ್ನ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆಯನ್ನು ನಿವಾರಿಸಲು ಯಾವ ರೀತಿಯ ಸಂದೇಶವನ್ನು ನೀವು ನಮ್ಮ ವೀಕ್ಷಕರಿಗೆ ನೀಡ್ತೀರಿ? ಯಾವ ರೀತಿಯ ತಪ್ಪು ಕಲ್ಪನೆಯ ಬಗ್ಗೆ ಹೇಳ್ತಾ ಇದ್ದೀರಿ? ಹಿಜಾಬ್ ಒಂದು ಬೇಡ, ಸಮಾಜದಲ್ಲಿ ಹಿಜಾಬ್ ಇಲ್ಲದ ಈಗ ಬೇರೆ ಮಹಿಳೆಯರು ಓಡಾಡುವ ತರವೇ ಮುಸ್ಲಿಂ ಮಹಿಳೆಯರು ಕೂಡ ಓಡಾಡಬೇಕು ಎಂಬ ರೀತಿಯಲ್ಲಿ ಸಮಾಜ ಬಯಸುತ್ತದೆ, ಹೆಚ್ಚಾಗಿ ಮಾಧ್ಯಮ. ಈ ನಿಟ್ಟಿನಲ್ಲಿ ತಾವು ಅದನ್ನು ಯಾವ ರೀತಿ ತಿದ್ದುತ್ತೀರಿ? ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡ್ತೀರಿ? ನೋಡಿ, ನಾವು ಪ್ರತಿಯೊಂದು ಕೆಲಸವನ್ನು ಅದು ಪವಿತ್ರ ಕುರಾನಿನಲ್ಲಿ ಇದೆಯೇ,
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶದಲ್ಲಿ ಯಾವ ರೀತಿಯಲ್ಲಿ ಇದೆ, ಈ ರೀತಿಯಲ್ಲಿ ನೋಡಿಕೊಂಡು ಇಸ್ಲಾಮಿನ ಪ್ರಕಾರ ಜೀವನವನ್ನು ಸಾಗಿಸುವುದು ಅಂತ ಹೇಳಿದ್ರೆ ಹಾಗೆ. ಅಲ್ಲಿ ಎಲ್ಲ ನಮ್ಮ ವೈಯಕ್ತಿಕ ವಿಷಯವನ್ನು ಹೇಳುವಂತಹದ್ದಲ್ಲ. ಮತ್ತು ಒಂದು ವೇಳೆ ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನಗೆ ಬೇಕಾದಂತೆ ಜೀವಿಸುವಂತಹ ಸ್ವಾತಂತ್ರ್ಯ ಖಂಡಿತವಾಗಿಯೂ ನನಗೆ ಇದೆ. ಆದ್ರೆ ಇಸ್ಲಾಮಿನ ಪ್ರಕಾರ ಜೀವಿಸಬೇಕಾದ್ರೆ ಈ ರೀತಿಯಾದಂತಹ ನಿಯಮಗಳು ಇವೆ, ಧಾರ್ಮಿಕವಾದಂತಹ ನಂಬಿಕೆ, ಧಾರ್ಮಿಕವಾದಂತಹ ಚೌಕಟ್ಟು ಇದೆ. ಅಂದ್ರೆ ನನ್ನ ಸೃಷ್ಟಿಕರ್ತ ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ನಾನು ಯಾವ ರೀತಿಯಲ್ಲಿ ಬಟ್ಟೆಯನ್ನು ಧರಿಸಬೇಕು ಎಂಬುದರ ಸ್ಪಷ್ಟವಾದಂತಹ ಅರಿವು ಇದೆ. ಮತ್ತು ಈ ರೀತಿಯ ವಸ್ತ್ರಧಾರಣೆಯಿಂದ ಯಾವೆಲ್ಲ ಪ್ರಯೋಜನಗಳಿವೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಸಮಾಜದಲ್ಲಿ. ಸಾಮಾನ್ಯವಾಗಿ ಕೆಲವು ವರ್ಷಗಳ ಹಿಂದೆ ಈ ವಿಷಯವನ್ನ ಹೇಳಿದಾಗ, ಅಂದ್ರೆ ವಸ್ತ್ರಧಾರಣೆಯಿಂದ ಅತ್ಯಾಚಾರ ನಡೆಯುವುದನ್ನು ತಡೆಗಟ್ಟಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ, ಹೌದು, ಆ ರೀತಿಯಲ್ಲೆಲ್ಲ ಮಾತನಾಡಿದಾಗ ಅದೊಂದು ಬಾಲಿಶವಾದಂತಹ ಹೇಳಿಕೆ ಆ ರೀತಿಯಲ್ಲಿ ತೆಗೆದುಕೊಳ್ಳಲಾಗ್ತಾ ಇತ್ತು. ಈಗ ಸಮಾಜ ಬಹಳಷ್ಟು ಬದಲಾವಣೆಯಾಗಿದೆ, ಬಹಳಷ್ಟು ಜನರಿಗೆ ಅದರ ಬಗ್ಗೆ ಅರಿವಾಗಿದೆ. ಈ ಇತ್ತೀಚೆಗೆ ನಾನು ಮಾಲಿನಿ ಸುತ್ತೂರ್ ಎಂಬಂತಹ ಓರ್ವ ಮಹಿಳೆ, ಅವರು ಜೆನೆಟಿಕ್ಸ್ ನಲ್ಲಿ, ಹ್ಯೂಮನ್ ಜೆನೆಟಿಕ್ಸ್ ನಲ್ಲಿ PhD ಮಾಡಿದಂತಹ ಮಹಿಳೆ, ಅವರು ಹೇಳಿದಂತಹ ಒಂದು ಮಾತನ್ನು ಕೇಳಿಸಿಕೊಂಡು ಏನಂತ ಹೇಳಿದ್ರೆ, ನೀವು ಯಾವುದನ್ನು ನೀವು ನೋಡ್ತೀರಾ ಅದು ನಿಮ್ಮಲ್ಲಿ ಹಾರ್ಮೋನಲ್ ಬದಲಾವಣೆಯನ್ನು ಮಾಡ್ತದೆ ದೇಹದಲ್ಲಿ. ಖಂಡಿತವಾಗಿಯೂ ಹೆಣ್ಣನ್ನು ಮತ್ತು ಗಂಡನ್ನು ಪರಸ್ಪರ ಆಕರ್ಷಣೆ ಉಳ್ಳವರ ವ್ಯಕ್ತಿಗಳನ್ನಾಗಿ ಸೃಷ್ಟಿಕರ್ತನೆ ಸೃಷ್ಟಿಸಿರುವಂತಹದ್ದು. ಈ ರೀತಿಯಲ್ಲಿ ನೋಡಿದಾಗ ಆ ನೋಟದಿಂದ ಮನುಷ್ಯನ ಮೆದುಳಿನಲ್ಲಿ, ಮನುಷ್ಯನ ದೇಹದಲ್ಲಿ ಉಂಟಾಗುವಂತಹ ಹಾರ್ಮೋನ್ಗಳ ಉತ್ಪತ್ತಿ ಅವನಲ್ಲಿ ಯಾವ ವಿಕಾರಗಳನ್ನು ಸೃಷ್ಟಿಸ್ತದೆ, ಆ ವ್ಯಕ್ತಿ ಮತ್ತೆ ಏನು ಮಾಡುತ್ತಾನೆ ಅದನ್ನು ವಿವರಿಸ್ತಾ ಅವರು ಹೇಳ್ತಾರೆ, ಅವರು ದಿನನಿತ್ಯ ನೋಡುವಂತಹ ಇಂತಹ ಅರೆಬರೆ ವಸ್ತ್ರಧಾರಣೆ, ಅಶ್ಲೀಲವಾದಂತಹ ವಸ್ತ್ರಧಾರಣೆ, ಇದನ್ನು ನಿರಂತರವಾಗಿ ನೋಡಿದಾಗ ಆ ಮನಸ್ಸು ಅದನ್ನು ಎಲ್ಲಿಯಾದರೂ ಒಂದು ಕಡೆ ಪ್ರಯೋಗಿಸಬೇಕು ಎಂಬುದಾಗಿ ಹಾತೊರಿತಾ ಇರ್ತದೆ. ಇದಕ್ಕೆ ಬಲಿಪಶುವಾಗುವಂತಹವರು ಸಣ್ಣ ಮಕ್ಕಳು ಮತ್ತು ವೃದ್ಧೆಯರು. ಏಕೆಂತ ಹೇಳಿದ್ರೆ ಸ್ಕ್ರೀನಿನಲ್ಲಿ ತೋರಿಸುವಂತಹ ಆ ಹುಡುಗಿಯರು, ಆ ಮಹಿಳೆಯರು ಇಂತಹ ವ್ಯಕ್ತಿಗಳಿಗೆ ಸಿಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಅಂತ, ಯಾರು ಸಿಗ್ತಾರೆ, ಸುಲಭದಲ್ಲಿ ಸಿಗ್ತಾರೆ, ಅವರ ಮೇಲೆ ಆ ರೀತಿಯ ಆಕ್ರಮಣ ನಡೆಯುತ್ತದೆ. ಆದ್ರಿಂದ ನೇರವಾಗಿ ಸಂಬಂಧ ಇರುವಂತಹ ವಿಷಯ. ಎಷ್ಟು ನಾವು ನಿರಾಕರಿಸಿದರೂ ಕೂಡ, ಯಾಕೆ ವೃದ್ಧೆಯ ಮೇಲೆ ಅತ್ಯಾಚಾರ ಆಗ್ತದೆ, ಡ್ರೆಸ್ ಅದಕ್ಕೆ ಕಾರಣ ಆಗುದಾದ್ರೆ, ಮತ್ತು ಸಣ್ಣ ಮಕ್ಕಳ ಮೇಲೆ ಯಾಕೆ ಅತ್ಯಾಚಾರ ಆಗ್ತದೆ, ಈ ರೀತಿಯ ಪ್ರಶ್ನೆಯನ್ನು ಕೇಳಲಾಗ್ತದೆ. ಈ ಪ್ರಶ್ನೆಯೇ ಬಾಲಿಶ, ನಿಜವಾಗಿ ಈ ಪ್ರಶ್ನೆಯೇ ಬಾಲಿಶ. ಏಕೆಂತ ಹೇಳಿದ್ರೆ ನಾವು ಇದರ ಬಗ್ಗೆ ಅಧ್ಯಯನ ಮಾಡಬೇಕು. ನಾವು ಯಾವ ರೀತಿಯಲ್ಲಿ ನಾವು ಹೋರಾಟ ನಡೆಸಬೇಕಂತ ಹೇಳಿದ್ರೆ, ಈ ವಸ್ತ್ರಧಾರಣೆ ನನ್ನ ಹಕ್ಕು, ನನಗೆ ಬೇಕಾದ ರೀತಿಯಲ್ಲಿ ಮೈಮುಚ್ಚುವ ವಸ್ತ್ರಧಾರಣೆ ನನಗೆ ನೀಡಬೇಕು ಅಂತ ಹೇಳಿ ಆ ರೀತಿಯ ಚಳವಳಿ ಆರಂಭವಾಗಬೇಕು ಹೊರತು ಈ ರೀತಿಯ ವಸ್ತ್ರಧಾರಣೆಗಾಗಿ ಅದಕ್ಕಾಗಿ ನಾವು ಚಳವಳಿ ಹೋಗಲಾಡಿಸಬೇಕೆಂದು ಸಮಾಜ ಹೋರಾಡಬೇಕು. ಹೌದು ಹೌದು, ಬದಲಾಗಿದ್ದು ಇದೇನಾಗಿದೆ ಅಂತ ಹೇಳಿದ್ರೆ, ಅವರು ಅವರ ಕೆಲಸ ಮಾಡ್ಲಿಕ್ಕಾಗಿ ಒಂದು ಎಜೆಂಡಾ ನಮಗೆ ಕೊಟ್ಟು ಈ ಕೆಲಸವನ್ನು ನಮಗೆ ಮಾನವಿಂದ ಮಾಡಿಸ್ತಾ ಇದ್ದಾರೆ. ಹಲವಾರು ವಿಷಯಗಳನ್ನು ಇಂದಿನ ಮಾತುಕತೆಯಲ್ಲಿ ನೀವು ಹಂಚಿಕೊಂಡಿದ್ದೀರಿ. ಕೊನೆಯದಾಗಿ ಮೇಡಮ್, ಹಿಜಾಬ್ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ಈಗ ಸಮಾಜಕ್ಕೆ ತಾವು ಯಾವ ರೀತಿಯ ಸಂದೇಶವನ್ನು ಕೊಡ್ತೀರಿ? ಸಮಾಜ ಈ ಹಿಜಾಬ್ನ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕು, ಎಲ್ಲರೂ ಅವರವರ ನಂಬಿಕೆಯನ್ನು ಪಾಲಿಸಿ ಸಮಾಜದಲ್ಲಿ ಕಲಿಯಬೇಕು, ಬೆಳೆಯಬೇಕು, ಪರಸ್ಪರ ಸಹೋದರತೆಯಿಂದ ಬಾಳಬೇಕು. ಈ ಒಂದು ವಿಷಯವಾಗಿ ತಾವು ಯಾವ ರೀತಿಯ ಈ ಹಿಜಾಬ್, ಈ ನಮ್ಮ ವಸ್ತ್ರಧಾರಣೆ ಯಾರನ್ನು ಹೆದರಿಸಲಿಕ್ಕಾಗಿ ಉಡುವಂತಹದ್ದಲ್ಲ, ಯಾರನ್ನಾದರೂ ಕೀಳಾಗಿಸಲಿಕ್ಕಾಗಿ ನಾವು ಹಾಕುವಂತಹದ್ದಲ್ಲ, ಅಥವಾ ಯಾರ ಬಗ್ಗೆಯಾದರೂ ಸಂಶಯದಿಂದ ನಾವು ಹಾಕುವಂತಹ ವಸ್ತ್ರಧಾರಣೆಯಲ್ಲ. ಬದಲಾಗಿ ಇದೊಂದು ಗೌರವಯುತವಾದಂತಹ ವಸ್ತ್ರಧಾರಣೆ. ಈ ವಸ್ತ್ರಧಾರಣೆಯೊಂದಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಎಲ್ಲ ಮಹಿಳೆಯರು ಕೆಲಸ ಮಾಡುವಂತೆ ನಮಗೆ ಕೂಡ ಕೆಲಸ ಮಾಡಲಿಕ್ಕೆ, ಕಲಿಯಲಿಕ್ಕೆ ಅವಕಾಶ ಸಿಗಬೇಕು. ಸಂವಿಧಾನಬದ್ಧವಾಗಿ ಈ ಹಕ್ಕು ಇದೆ. ಎಲ್ಲ ಸರ್ಕಾರಗಳು, ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಮನಸ್ಸನ್ನು ತೋರಿಸಬೇಕು. ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ವಸ್ತ್ರಧಾರಣೆಯೊಂದಿಗೆ ಶಿಕ್ಷಣ ಗಳಿಸಲಿಕ್ಕೆ ಸಾಧ್ಯ ಆದರೂ ಕೂಡ ಕೆಲವೊಮ್ಮೆ ಶಿಕ್ಷಕರಾಗಿ ಸಂಸ್ಥೆಗಳಿಗೆ ಸೇರಲಿಕ್ಕೆ ಅಡ್ಡಗಾಲು ಹಾಕಲಾಗ್ತದೆ. ಈ ಎಲ್ಲ ವಿದ್ಯಮಾನಗಳು ಇಲ್ಲಿಂದ ತೊಲಗಬೇಕು. ಮತ್ತು ಇದರಲ್ಲಿ ಅಡಗಿಸುವಂತಹದ್ದು ಏನೂ ಇಲ್ಲ. ಇದರಲ್ಲಿ ನೀವು ಯಾವ ರೀತಿಯಲ್ಲಿ ಎಲ್ಲ ಧರ್ಮೀಯರು ಒಟ್ಟಾಗಿ ಜೀವಿಸುವಂತಹ ಭಾರತ ಇದು, ನಮ್ಮ ಭಾರತ ಇದು. ಇದರಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಧರ್ಮದ ಬಗ್ಗೆ, ಎಲ್ಲ ಧರ್ಮದ ಆಚರಣೆಗಳ ಬಗ್ಗೆ ಮುಕ್ತರಾಗಿ ಸಂವಾದ ನಡೆಸಬೇಕು, ಮುಕ್ತವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಮಾಧ್ಯಮ ಏನು ಹೇಳ್ತದೆ, ಮಾಧ್ಯಮ ತನ್ನ TRPಗಾಗಿ ಏನಾದರೂ ಒಂದು ಸಂವಾದವನ್ನು ನಡೆಸ್ತದೆ, ಏನಾದರೂ ರಾಜಕೀಯಕ್ಕಾಗಿ ಏನಾದರೂ ಒಂದು ಮಾಡ್ತದೆ. ರಾಜಕೀಯಕ್ಕಾಗಿ ಕೆಲವು ವಸ್ತುಗಳು ಯಾವಾಗ್ಲೂ ಇರಬೇಕಾಗ್ತದೆ ಸಮಾಜದಲ್ಲಿ. ಅದರ ಒಂದು ಭಾಗವೇ ಹಿಜಾಬ್ನ ಬಗ್ಗೆ ಎದ್ದು ಅವರನ್ನು ಉದ್ರೇಕಿಸುವಂತಹ ಕೆಲಸ. ನಿಜವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರುವಂತಹ ಯಾವ ವ್ಯಕ್ತಿ ಕೂಡ ಹಿಜಾಬ್ ಅನ್ನು ತೆಗಳಲಿಕ್ಕೆ, ಅದನ್ನು ಒಂದು ತಮ್ಮ ಅಸ್ತ್ರವನ್ನಾಗಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಂದಿನ ಅರ್ಥಪೂರ್ಣ ಮಾತುಕತೆಯ ಮೂಲಕ
ಹಿಜಾಬ್ ಬಗ್ಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡ ಅನುಪಮ ಮಹಿಳಾ ಮಾಸಿಕದ ಸಂಪಾದಕಿ ಸಬಿಹಾ ಫಾತಿಮಾ ಇವರಿಗೆ ಧನ್ಯವಾದಗಳು.